ಯೂನಿಟ್ 2 ಅಂಕಗಣಿತದ ಉಕ್ತಿಗಳು ಪೇಜ್ ನಂಬರ್ 35 ಲೆಕ್ಕಗಳನ್ನು ನೋಡೋಣ. ಕಂಡು ಹಿಡಿಯಿರಿ ಅಂತ ಇದೆ. ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ. ನೋಡಿ, ಎ 28 - 7 + 8 ಅಂತ ಇದೆ. ಈಗ ಪದಗಳು ನೋಡಿ, 28 ಒಂದು ಪದ, -7 ಒಂದು ಪದ, +8 ಅನ್ನೋದು ಒಂದು ಪದ. 3 ಪದಗಳು ಇದ್ದಾವೆ ಇದ್ರೆ. ಅದಕ್ಕೆ ನೋಡ್ರಿ ರೆಡ್ ಪೆನ್ನಿಂದ ಅಂಡರ್ಲೈನ್ ಮಾಡಿದ್ದೀನಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಇದನ್ನು ಬಿಡಿಸೋದು ಹೇಗೆ ನೋಡೋಣ. ಬಿಡಿಸೋದು ಈಸಿ. 28 - 7 + 8. 28ಅಲ್ಲಿ 7 ಕಳೆದ್ರೆ 21 + 8. ಇದನ್ನು ಬಿಡಿಸ್ಬಿಟ್ಟು ಬರ್ಕೊಂಡು +8 ಹಾಗೆ ಬರ್ಕೊಂಡ್ವಿ. ನೆಕ್ಸ್ಟ್ ಕೂಡೋದು 21 + 8 29 ಆನ್ಸರ್. ನೆಕ್ಸ್ಟ್ ಬಿ ಲೆಕ್ಕ. ಇದರಲ್ಲಿ ನೋಡ್ರಿ 39 ಅನ್ನೋದು ಒಂದು ಪದ, -2 × 6 ಅನ್ನೋದು ಒಂದು ಪದ, +11 ಅನ್ನೋದು ಒಂದು, ಒಟ್ಟು 3 ಪದಗಳು. ಈಗ 39 - 2 × 6 +11. ಇದನ್ನು ಹೇಗೆ ಬಿಡಿಸೋದು ಅಂದರೆ 39 ಅನ್ನೋದು ಒಂದು ಪದ ಅಂತ ಆಗಲೇ ಹೇಳಿದ್ವಿ. ಆಮೇಲೆ ಏನು ಇದು ಒಟ್ಟು ಒಂದು ಪದ. ಫಸ್ಟು ಬ್ರ್ಯಾಕೆಟಲ್ಲಿರೋದನ್ನು ಬಿಡಿಸ್ಕೊಳ್ಳೋಣ. 39 - 6 2 12 +11. 39ಅಲ್ಲಿ 12 ಕಳೆಯೋದು. 9ರಲ್ಲಿ 2 ಹೋದರೆ 7, 3ರಲ್ಲಿ 1 ಹೋದರೆ 2 +11. 20 ಇದು ಒಂದು 10, 30, 37, 38. ಆನ್ಸರ್ ಎಷ್ಟು? 38 ಬಂತು. ನೆಕ್ಸ್ಟು ಇದರಲ್ಲಿ ಪದಗಳು 40 - 10 +10 +10. 1 2 3 4 ಪದಗಳು ಬರ್ತವೆ. ಬಿಡಿಸೋದು ಹೇಗೆ? 40 - 10 +10 +10. 40ರಲ್ಲಿ 10 ಕಳೆದ್ರೆ 30 +10 +10. ಇವೆರಡನ್ನು ಹಾಗೆ ಬರ್ಕೊಂಡ್ವಿ. ಈಗ 30 40 50, ಟೋಟಲ್ 50 ಒಟ್ಟಿಗೆ ಕೂಡಿಸಿದ್ರು ಆಯಿತು. ನೆಕ್ಸ್ಟ್ ಡಿ. ಇಲ್ಲಿ ಎಷ್ಟು ಪದಗಳು? 48 ಅನ್ನೋದು ಒಂದು ಪದ, -10 × 2 ಅನ್ನೋದು ಒಂದು ಪದ, +16 / 2 ಅನ್ನೋದು ಒಂದು ಪದ. 1 2 3 ಒಟ್ಟು 3 ಪದಗಳು. ಈಗ ನೋಡೋಣ ಲೆಕ್ಕ. 48 - 10 × 2 +16 / 2. ನಾವು ಯಾವಾಗಲೂ ಫಸ್ಟು ಇದಕ್ಕೆ ಬ್ರಾಕೆಟ್ ಹಾಕೊಳ್ಳೋಣ, ಹಾಗೆ ಇದಕ್ಕೂ ಕೂಡ ಬ್ರಾಕೆಟ್ ಹಾಕೋಬೇಕು. ಇವಾಗ ನೋಡಿ 48 - 10 2 20 ಪ್ಲಸ್ ಇದನ್ನು ಭಾಗಾಕಾರ ಮಾಡಿದ್ರೆ 8. ಈಗ 48ಅಲ್ಲಿ 20 ಕಳೆದ್ರೆ 28 + 8. 8 8 16ಕ್ಕೆ 6, ದಶಕ 1 1 36. ಆನ್ಸರ್ ಎಷ್ಟು ಬಂತು? 36. ನೆಕ್ಸ್ಟ್ ಲೆಕ್ಕ. ಪದಗಳು 6 × 3 ಅನ್ನೋದು ಒಂದು ಪದ, -4 × 8 ಅನ್ನೋದು ಒಂದು, -8 × 5 ಅನ್ನೋ ಒಟ್ಟು 2 ಪದಗಳು ಅಷ್ಟೇ. ಈಗ 6 × 3 -4 × 8 × 5. ನೋಡಿ, ಇದು ಒಂದು ಪದ. ಇದಕ್ಕೆ ಬ್ರ್ಯಾಕೆಟ್ ಹಾಕೊಳ್ಳೋಣ. 6 3 18 ಮೈನಸ್ 8 5 40, 44 160. ಈಗ ಕಳಿತೀವಿ. 160ಯಲ್ಲಿ 18 ಕಳಿಬೇಕು. 10ರಲ್ಲಿ 8 ಹೋದರೆ 2, 5ರಲ್ಲಿ 1 ಹೋದರೆ 4, -142 ಆನ್ಸರ್ ಬರುತ್ತೆ. ಯಾಕಂದರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಅದನ್ನು ಇಡಬೇಕಾಗುತ್ತೆ. -142 ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಇದ್ರ ಮುಂದಿನ ಲೆಕ್ಕ. ನೋಡಿ ಏನಿದೆ. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕತೆ ಬಾರ್ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಮುಂದಿನ ಪ್ರತಿ ಉಕ್ತಿಗೆ ಒಂದು ಕತೆ ಬಾರ್ ಸನ್ನಿವೇಶ ಹೆಂಗೆ ಅಂತ ನೋಡ್ತಾ ಬರೋಣ. ಒಂದನೇದ್ದೇನಿದೆ, 89 + 21 - 10. ಇದು ಉಕ್ತಿ. ಇದಕ್ಕೆ ಏನು ಮಾಡಬೇಕು? ಸ್ಟೇಟ್ಮೆಂಟನ್ನು ನಾವು ಬರೀಬೇಕು. ಬೀಜಗಣಿತದಲ್ಲಿ ನಾವು ಉಕ್ತಿಗಳಿಗೆ ಏನಂತಂದರೆ ವಾಕ್ಯ ರೂಪದಲ್ಲಿ ಬರಿತಾ ಇದ್ವಿ, ಅವನ್ನ ಹೇಳಿಕೆ ರೂಪದಲ್ಲಿ. ಅದೇ ಥರ ಇದು. ಈಗ ಲೆಕ್ಕನೇ ಹೇಳಿಕೆ ರೂಪದಲ್ಲಿ ಬರೀಬೇಕು ನೀವು. 89 + 21 - 10. ನೋಡಿ, ಅದಕ್ಕೆ ಹೇಗೆ ನಾನೊಂದು ಬರೆದಿದ್ದೀನಿ, ನಿಮಗೆ ಬೇಕಾದಂಗೆ ಮಾಡ್ಕೊಂಡು ಬರಿಬೋದು. ಅಂದರೆ ಏನೋ ಲೆಕ್ಕ ಹೆಣಿಯೋ ಅಂತ ಒಂದು ಸ್ಕಿಲ್ಲನ್ನು ಕೂಡ ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಇದು ಬಂದಿರೋದು. ಜಾಯ್ ತನ್ನ ಹುಟ್ಟುಹಬ್ಬದ ದಿನ ತಂದೆಯಿಂದ 89 ಚಾಕ್ಲೇಟ್ಗಳನ್ನು ಉಡುಗೊರೆಯಾಗಿ ಪಡೆದನು. ಅಂದರೆ ಜಾಯ್ ತಂದೆ 89 ಚಾಕ್ಲೇಟ್ಗಳನ್ನು ಉಡುಗೊರೆಯಾಗಿ ಕೊಟ್ಟರು.
ಪ್ಲಸ್ ಅವ್ರ ಅಮ್ಮನೂ ಕೂಡ ಏನು ಮಾಡ್ತಾರೆ 21 ಚಾಕ್ಲೇಟ್ಗಳನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ನೋಡಿ 89 + 21 ಸರಿ ಹೋಯ್ತಾ? ಅದರಲ್ಲಿ 10 ಹೋಗ್ಬೇಕು ಅವನಿಗೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಅವನು ಅದರಲ್ಲಿ 10 ಚಾಕ್ಲೇಟ್ಗಳನ್ನು ತನ್ನ ತಂಗಿಗೆ ಕೊಟ್ಟನು ಅಂದಾಗ ಕಳಿಬೇಕು, ಅದನ್ನು -10ಗೆ ಬಂತು. ಹಾಗಾದರೆ ಅವನ ಬಳಿ ಉಳಿದಿರುವ ಚಾಕ್ಲೇಟ್ಗಳೆಷ್ಟು? ಈ ಸ್ಟೇಟ್ಮೆಂಟನ್ನು ಬಿಡಿಸಿದ್ರೆ ಈ ಲೆಕ್ಕ ಸಿಗುತ್ತೆ ಅಂತ ನೋಡಿ. 89 + 21 - 10. ಇದನ್ನು ಹೇಗೆ ಬಿಡಿಸ್ತೀವಿ? ಇದರಲ್ಲಿ ಪದಗಳು ಎಷ್ಟು? 89 ಅನ್ನೋದು ಒಂದು ಪದ, +21 ಅನ್ನೋದು ಒಂದು ಪದ, -10 ಅನ್ನೋದು ಒಂದು ಪದ. ಈಗ ಇದರಲ್ಲಿ ಬಿಡಿಸಿದ್ರೆ 89 + 21 ಕೂಡಿದ್ರೆ 110 ಚಾಕ್ಲೇಟ್ಸ್ ಆಯಿತು. -10 ಆವಾಗ ಉಳಿದಿರೋದು ಎಷ್ಟು ಅವನ ಹತ್ರ? 100 ಚಾಕ್ಲೇಟ್ಗಳು ಉಳೀತು ಅಂತ ಹೇಳಿ. ಇನ್ನು ಎರಡನೇ ಉಕ್ತಿ ಏನಿದೆ, ಬಿ 5 × 12 - 6. ಇದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಬರೀಬೇಕು ನೋಡಿ. ರಾಣಿಯು 5 ರೂಪಾಯಿ ಬೆಲೆಯ 12 ಪೆನ್ನುಗಳನ್ನು ಕೊಂಡಳು. ಇದಕ್ಕೇನ ಬರುತ್ತೆ? 5 × 12. ಒಂದು ಪೆನ್ನಿಗೆ 5 ರೂಪಾಯಿ ಆದರೆ 12 ಪೆನ್ನಿಗೆ ಎಷ್ಟು ಅಂತ ಹೇಳಿ. ಅದಕ್ಕೆ ರಾಣಿಯು 5 ರೂಪಾಯಿ ಬೆಲೆಯ 12 ಪೆನ್ನುಗಳನ್ನು ಕೊಂಡಳು. ಅದಕ್ಕಾಗಿ ಅಂಗಡಿಯವನು ಅವಳಿಗೆ 6 ರೂಪಾಯಿಗಳ ಡಿಸ್ಕೌಂಟ್ ನೀಡ್ತಾನೆ. ಅಂದರೆ 6 ರೂಪಾಯಿ ಕಳಿಬೇಕು ಅಂತ ಆಗುತ್ತೆ. ಆವಾಗ ಅಂಗಡಿಯವನು ಅವಳಿಗೆ 6 ರೂಪಾಯಿ ಡಿಸ್ಕೌಂಟ್ ಕೊಟ್ಟ ಅಂದರೆ -6ಗೆ ಸಮ ಆಯಿತು. ಹಾಗಾದರೆ ಅವಳು ಅಂಗಡಿಯವನಿಗೆ ಕೊಡಬೇಕಾದ ಹಣವೆಷ್ಟು? ಇದನ್ನು ಬಿಡಿಸಿದಾಗ 12 ಇಲ್ಲಿ 60 -6 54 ರೂಪಾಯಿಯನ್ನು ಕೊಡಬೇಕಾಗುತ್ತೆ ಅಂತ ಬಿಡಿಸ್ತೀವಿ. ಇನ್ನು ನೆಕ್ಸ್ಟ್ ಇದೆ 4 × 9 + 2 × 6. ಇದಕ್ಕೆ ಸ್ಟೇಟ್ಮೆಂಟ್ ಹೇಗೆ ಬರೆದಿದ್ದೀವಿ? ರಾಜು 4 ರೂಪಾಯಿನ 9 ಪೆನ್ಸಿಲ್ಗಳು ಹಾಗೂ 2 ರೂಪಾಯಿನ 6 ಇರೇಸರ್ಗಳನ್ನು ಕೊಂಡನು. ನೋಡಿ, 4 ರೂಪಾಯಿನ 9 ಪೆನ್ಸಿಲ್ಗಳು ಅಂದಾಗ 4 × 9 ಹಾಗೂ 2 ರೂಪಾಯಿನ 6 ಇರೇಸರ್ಗಳು ಅಂದಾಗ 2 × 6. ಅವನು ಅಂಗಡಿಯವನಿಗೆ ಕೊಡಬೇಕಾದ ಹಣವೆಷ್ಟು? ಇವೆರಡೂ ಉಕ್ತಿಗಳ ಪ್ಲಸ್. ಆವಾಗ ಈ ಸ್ಟೇಟ್ಮೆಂಟು ಸರಿ ಹೊಂದುತ್ತೆ. 4 × 9 + 2 × 6 4 9 36 2 6 12 ಎಷ್ಟಾಯಿತು ಟೋಟಲ್ಲು? 48 ರೂಪಾಯಿ. ಸರಿ ಆಯಿತು ನೋಡಿ. ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ, ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ? ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ಮತ್ತು ರಾಜಕುಮಾರಿ ಅನ್ನಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದರು. ರಾಣಿ ಆಲಿಯಾ ಅನ್ನೋಳು ರಾಜಕುಮಾರಿಯರು ಇಬ್ಬರು, ಎಲ್ಸಾ ಮತ್ತು ಅನ್ನಾ ಅನ್ನೋರಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟರು. ರಾಜಕುಮಾರಿ ಎಲ್ಸಾ ಈ ಎಲ್ಲ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣಗೊಳಿಸಿದಳು. ರಾಜಕುಮಾರಿ ಅನ್ನಾ ಆಭರಣಗಳನ್ನು ಕೊಂಡಳು ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿಯಿತು. ರಾಜಕುಮಾರಿ ಎಲ್ಸಾ ಮತ್ತು ರಾಜಕುಮಾರಿ ಅನ್ನಾ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳಿವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ ಅಂತ ಇದೆ. ನೋಡೋಣ. ನೋಡಿ, ಈಗ ಏನಂತಂದರೆ ಆಲಿಯಾದಿಂದ ಪಡೆದಂಥ ಎಲ್ಸಾ ಪಡೆದ ಚಿನ್ನದ ನಾಣ್ಯಗಳೆಷ್ಟು? 100. ಅನ್ನಾ ಪಡೆದ ಚಿನ್ನದ ನಾಣ್ಯಗಳು ಕೂಡ 100. ಎಲ್ಸಾ ತನ್ನ ಎಲ್ಲ ಚಿನ್ನದ ನಾಣ್ಯಗಳನ್ನು ತನ್ನ ಒಂದು ಹೊಸ ಉದ್ಯಮ ಅಥವಾ ವ್ಯಾಪಾರದಲ್ಲಿ ತೊಡಗಿಸಿ ಅದನ್ನು ಏನು ಮಾಡ್ತಾಳೆ? ಡಬಲ್ ಮಾಡ್ತಾಳೆ. ಹಾಗಾಗಿ ಅವಳ ಬಳಿ ಇರುವ ಚಿನ್ನದ ನಾಣ್ಯಗಳೆಷ್ಟು? ಈಗ 2 × 100 ಅಂತ ಬರಿತೀವಿ. ಅನ್ನಾ ಹೊಸ ಆಭರಣಗಳನ್ನು ಕೊಳ್ಳಲು 50 ಚಿನ್ನದ ನಾಣ್ಯಗಳನ್ನು ಬಳಸಿದಳು. ಈಗ ಅವಳ ಬಳಿ ಅರ್ಧದಷ್ಟು ಮಾತ್ರ ಚಿನ್ನದ ನಾಣ್ಯಗಳಿದ್ದಾವೆ. ಈಗ ಅವಳ ಬಳಿ ಇರುವ ಚಿನ್ನದ ನಾಣ್ಯಗಳು 100/2 ಆಗುತ್ತೆ. ಈಗ ಅವರಿಬ್ಬರ ಬಳಿ ಚಿನ್ನದ ನಾಣ್ಯಗಳು ಎಷ್ಟು ಅಂತಂದರೆ, ಇದು ಎಲ್ಸಾ ಅಂದು, ಇದು ಅನ್ನಂದು. ಅದಕ್ಕೆ 2 × 100 + 100/2. ಇವಾಗ ಇದನ್ನು ಬಿಡಿಸಿದಾಗ ನಾವು ಫಸ್ಟ್ ಡಿವೈಡೆಡ್ ಬೈ ಮಾಡ್ತೀವಿ. ಆವಾಗ 2 1 2 50 2 100 200 + 50 250 ನಾಣ್ಯಗಳು ಇದ್ದಾವೆ. ಇನ್ನು ಬಿ ಕ್ವಶನ್ ಏನಿದೆ, ಎರಡು ನಿಲ್ದಾಣಗಳ ನಡುವಿನ ಮೆಟ್ರೋ ರೈಲು ಟಿಕೆಟ್ ದರ ವಯಸ್ಕರಿಗೆ 40 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ ಆಗಿದೆ. ಮುಂದಿನ ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟು? 4 ವಯಸ್ಕರು ಮತ್ತು 3 ಮಕ್ಕಳು, ತಲಾ 3 ವಯಸ್ಕರು ಇರುವ 2 ಗುಂಪುಗಳು ಅಂತ ಕೇಳ್ತಿದ್ದಾರೆ. ನೋಡಿ, ಈಗ ಮೆಟ್ರೋ ಟಿಕೆಟ್ ದರ ಪ್ರತಿ ವಯಸ್ಕರಿಗೆ 40 ರೂಪಾಯಿ, ಪ್ರತಿ ಮಕ್ಕಳಿಗೆ 20 ರೂಪಾಯಿ. ಹಾಗಾದರೆ ಪ್ರಶ್ನೆ ಇರೋದೇನು? 4 ವಯಸ್ಕರಿಗೆ ಮತ್ತು 3 ಮಕ್ಕಳಿಗೆ ಕೇಳ್ತಾ ಇದ್ದಾರೆ. 4 ವಯಸ್ಕರಿಗೆ ಟಿಕೆಟ್ ದರ 4 × 40, 3 ಮಕ್ಕಳಿಗೆ ಟಿಕೆಟ್ ದರ 3 × 20. ಒಟ್ಟು ಟಿಕೆಟ್ ದರ ಎಷ್ಟಾಗುತ್ತೆ? 4 × 40 + 3 × 20.
4 ಇಂಟು 40 160 ಪ್ಲಸ್ 3 ಇಂಟು 20 60 ಎರಡೂ ಕೂಡಿದ್ರೆ 220 ಆಗುತ್ತೆ. ಇದರಲ್ಲಿ ಪದಗಳನ್ನು ಕೇಳಿದ್ದಾರೆ ಅವರು. ಪದಗಳನ್ನು ಕೇಳಿದಾಗ 4 ಗುಣಿಸು 40 ಅನ್ನೋದು ಒಂದು ಪದ, 3 ಗುಣಿಸು 20 ಅನ್ನೋದು ಒಂದು ಪದ. ಹಾಗೆ ನಾನು ಮೇಲಿನ ಕ್ವಶನಲ್ಲೂ ಬಿಟ್ಟಿದ್ದೆ ಪದಗಳೆಷ್ಟು ಅಂತ. ಇಲ್ಲಿ 2 ಗುಣಿಸು 100 ಅನ್ನೋದು ಒಂದು ಪದ, 100/2 ಅನ್ನೋದು ಒಂದು ಪದ. ಈಗ ಎರಡನೇ ಕ್ವಶನ್, ಅದರಲ್ಲಿ ಏನಿದೆ, ತಲಾ 3 ವಯಸ್ಕರು ಇರುವ 2 ಗುಂಪುಗಳು. ನೋಡಿ ಇದೇನು, ಮೆಟ್ರೋ ಟಿಕೆಟ್ ದರ ಪ್ರತಿ ವಯಸ್ಕರಿಗೆ 40 ರೂಪಾಯಿ ಇದೆ. 3 ವಯಸ್ಕರಿರುವ ಗುಂಪುಗಳಿಗೆ ಟಿಕೆಟ್ ದರ ಎಷ್ಟಾಗುತ್ತೆ ಅವಾಗ? 3 ಗುಣಿಸು 40. ಆದರೆ ಅವ್ರು ಕೇಳಿರೋದೇನು, ತಲಾ 3 ವಯಸ್ಕರಿರುವ 2 ಗುಂಪುಗಳು ಅಂತ ಕೇಳ್ತಿದ್ದಾರೆ. ಆವಾಗ ಈ 3 ಗುಣಿಸು 40 2 ಟೈಮ್ಸ್ ಅಂತ, 2 ಇಂಟು 3 ಗುಣಿಸು 40 2. ಹಾಗೆ ಫಸ್ಟು ಯಾಕಂದ್ರೆ ಬ್ರಾಕೆಟಲ್ಲಿ ಇರೋದು ಮಾಡ್ಬೇಕು ನಾವು. 3 4 12 120, ಆಮೇಲೆ ಗುಣಿಸಿದ್ರೆ 120 ಇಂಟು 2 240 ರೂಪಾಯಿ ಆಗುತ್ತೆ. ಪದಗಳೆಷ್ಟು ಇದರಲ್ಲಿ? ಒಂದೇ ಪದ. 2 ಗುಣಿಸು ಅಥವಾ 2 ಇಂಟು ಬ್ರಾಕೆಟ್ 3 ಇಂಟು 40 ಅನ್ನೋದು ಒಂದೇ ಪದ. ಇನ್ನು ನೆಕ್ಸ್ಟ್ ಪಿಕ್ಚರ್ ಇದೆ, ಅದು ಕ್ವಶನ್ಗೆ ನೋಡಿ ಏನಿದೆ, ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಯಿರಿ. ಏನಿದೆ, ಅಂತರ 5 ಸೆಂಟಿಮೀಟರ್, ಜಾಲರಿ 2 ಸೆಂಟಿಮೀಟರ್, ಅಂಚು 3 ಸೆಂಟಿಮೀಟರ್ ಇವ್ರು ಕೊಟ್ಟಿರೋದು. ಇವಾಗ ಇವುಗಳ ಮುಖಾಂತರ ನಾವೇನು ಮಾಡಬೇಕು, ಈ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಬೇಕು. ನೋಡೋಣ, ಕಿಟಕಿಯ ಒಟ್ಟು ಎತ್ತರ ಹೇಗೆ ಕಂಡುಹಿಡಿಯೋದು ಅಂದರೆ, ಅದರಲ್ಲಿ ಒಟ್ಟು ಅಂತರಗಳು ಗುಣಿಸು 5 ಸೆಂಟಿಮೀಟರ್. ಎಲ್ಲಿದೆ ಅಂತರಗಳು? ಒಟ್ಟು ಅಂತರಗಳು ಗುಣಿಸು 5 ಸೆಂಟಿಮೀಟರ್. ಆಮೇಲೆ ಒಟ್ಟು ಜಾಲರಿಗಳು ಇಂಟು 2 ಸೆಂಟಿಮೀಟರ್, ಒಟ್ಟು ಅಂಚುಗಳು ಗುಣಿಸು 3 ಸೆಂಟಿಮೀಟರ್. ಇಲ್ಲಿ ಮಾಡಿದ್ದೀವಿ ನೋಡಿ, ಒಟ್ಟು ಅಂತರಗಳು ಇಂಟು 5 ಸೆಂಟಿಮೀಟರ್, ಒಟ್ಟು ಜಾಲರಿಗಳು ಇಂಟು 2 ಸೆಂಟಿಮೀಟರ್ ಪ್ಲಸ್ ಒಟ್ಟು ಅಂಚುಗಳು ಗುಣಿಸು 3 ಸೆಂಟಿಮೀಟರ್. ಒಟ್ಟು ಅಂತರಗಳು ಎಷ್ಟಿದ್ದಾವೆ? 7 ಇದ್ದಾವೆ. ಎಲ್ಲಿದ್ದಾವೆ ನೋಡಿ 7. ಇಲ್ಲಿ ಒಂದು ಅಂತರ ಕೊಟ್ರಲ್ವ, ಈ ಥರ ಈ ಡಿಸ್ಟೆನ್ಸ್ 1 2 3 1 2 3 4 5 6 7 ಅಂತರಗಳು. ಹಾಗಾಗಿ 7 ಗುಣಿಸು 5. ಇನ್ನು 6 ಜಾಲರಿಗಳು, ಒಟ್ಟು ಜಾಲರಿಗಳು ಎಷ್ಟಿದ್ದಾವೆ? 6. ಎಲ್ಲಿ? 1 2 3 4 5 6, ಒಟ್ಟು 6 ಜಾಲರಿಗಳು ಇಂಟು 2. ಆಮೇಲೆ ನೆಕ್ಸ್ಟ್ ಅಂಚುಗಳೆಷ್ಟು? ಇಲ್ಲಿ ಮೇಲಿಂದ ಒಂದು ಅಂಚು, ಕೆಳಗಡೆದ್ದು ಒಂದು ಅಂಚು, 2 ಅಂಚುಗಳು ಗುಣಿಸು 3. ಇವೆಲ್ಲವುಗಳನ್ನು ಒಟ್ಟು ಮಾಡಬೇಕು. ಇದರಲ್ಲಿ ಪದಗಳೆಷ್ಟು? 2 ಗುಣಿಸು 5 ಅನ್ನೋದು ಒಂದು ಪದ, 6 ಗುಣಿಸು 2 ಅನ್ನೋದು ಒಂದು ಪದ, 2 ಗುಣಿಸು 3 ಅನ್ನೋದು ಒಂದು ಪದ. ಇವುಗಳನ್ನು ಲೆಕ್ಕಾಚಾರ ಮಾಡಿದಾಗ ಇದಕ್ಕೆ ಬ್ರಾಕೆಟ್, ಇದಕ್ಕೆ ಬ್ರಾಕೆಟ್, ಇಲ್ಲಿ ಬ್ರಾಕೆಟ್. 7 5 35 ಪ್ಲಸ್ 6 2 12 ಪ್ಲಸ್ 2 3 6. ಇವೆಲ್ಲವನ್ನು ಒಟ್ಟು ಮಾಡಿದಾಗ 53 30 40, ಆಮೇಲೆ 51, ಇದು 1 2 53 ಸೆಂಟಿಮೀಟರ್. ಕಿಟಕಿಯ ಒಟ್ಟು ಎತ್ತರ 53 ಸೆಂಟಿಮೀಟರ್ ಬರುತ್ತೆ.